ಅನುಷ್ಕಾ ತನಗೆ ಯಾಕೋ ಹೊಡೆದಳು ಎನ್ನುವುದರ ಅರಿವೂ ಇಲ್ಲದ ರಾಘವ್ ತನ್ನ ಒಂದು ಕೈಯನ್ನು ಕೆನ್ನೆಯ ಮೇಲೆ ಇಟ್ಟುಕೊಂಡು ಇನ್ನೊಂದು ಕೈಯಲ್ಲಿ ಅನುಷ್ಕಾಳನ್ನು ಹತ್ತಿರ ಎಳೆದುಕೊಂಡಿದ್ದ. ಏನಾಯ್ತು ನಾನ್ ಸ್ಟಾಪ್ಗೆ? ಯಾಕೆ ಈ ಸಿಟ್ಟು ಎಂದಿದ್ದ. ಅವನು ಆ ಜಾಗದಲ್ಲಿ ಅನುಷ್ಕಾ ಬದಲು ಬೇರೆ ಯಾರೇ ಇದ್ದರೂ ಅವರನ್ನು ಹುಟ್ಟಲಿಲ್ಲ ಎನಿಸಿಬಿಡುತ್ತಿದ್ದ. ಆದರೆ ಅನುಷ್ಕಾ ಬೇರೆಯೇ ಲೆಕ್ಕ ಅವನ ದೃಷ್ಟಿಯಲ್ಲಿ. 3 ವರ್ಷಗಳ ಹಿಂದೆ ಅನುಷ್ಕಾ ತನ್ನ ಕಾಲೇಜಿಗೆ ಹೋಗುವಾಗ ನಿರ್ಜನ ರಸ್ತೆ ಮಧ್ಯೆ ಒಬ್ಬರ ಹೆಂಗಸು ಯಾರಾದರೂ ಹೆಲ್ಪ್ ಮಾಡಿ ಎಂದು ಕಿರುಚುತ್ತಿದ್ದರು. ಆದರೆ ಅಲ್ಲಿ ಓಡಾಡುತ್ತಿದ್ದ ಗಾಡಿಗಳು ಈ ಕಾರ್ ಕಡೆ ನೋಡದೇ ಹೋಗುತ್ತಿದ್ದಾರೆ. ಅಲ್ಲಿಗೆ ಅನುಷ್ಕಾ ಬಂದು ನೋಡಿದರೆ ಆ ಹೆಂಗಸಿನ ಗಂಡ ಎದೆ ಹಿಡಿದು ಕುಳಿತ ಸ್ಥಿತಿಯಲ್ಲೇ ಪ್ರಜ್ಞೆ ಕಳೆದುಕೊಂಡಿದ್ದರು ಡ್ರೈವರ್ ಸೀಟ್ನಲ್ಲಿ. ಮತ್ತು ಹೆಂಗಸು ಏನು ಮಾಡೋದು ಎಂದು ತಿಳಿಯದೆ ಅಳುತ್ತಿದ್ದರು ಗಾಬರಿಯಲ್ಲಿ. ಯಾರಿಗೂ ಫೋನ್ ಮಾಡುವುದು ಆ ಹೆಂಗಸಿಗೆ ಓಡಿರಲಿಲ್ಲ. ಅನುಷ್ಕಾ ತಕ್ಷಣ ತನ್ನ ಸ್ಕೂಟಿ ನಿಲ್ಲಿಸಿ ಅಲ್ಲೇ ಓಡುತ್ತಿದ್ದ ಆಟೋ ನಿಲ್ಲಿಸಿದ್ದಳು. ಆಟೋ ಡ್ರೈವರ್ ಸಹಾಯದಿಂದ ಆ ವ್ಯಕ್ತಿಯನ್ನು ಆಟೋಗೆ ಕೂರಿಸಿ ಅನುಷ್ಕಾ ಹಿಂದೆ ಸ್ಕೂಟಿ ತೆಗೆದುಕೊಂಡು ಹೋಗಿದ್ದಳು. ತನ್ನೆಲ್ಲ ವಸ್ತುಗಳನ್ನು ಕಾರ್ನಲ್ಲೇ ಬಿಟ್ಟು ಹಾಗೇ ಹೋಗಿದ್ದರು ಆ ಹೆಂಗಸು. ಅನುಷ್ಕಾ ತನ್ನ ಬಳಿ ಇದ್ದ ತನ್ನಮ್ಮನ ಬಳೆಯನ್ನು ಕೌಂಟರ್ನಲ್ಲಿ ಕಟ್ಟಿ ಅಡ್ಮಿಟ್ ಮಾಡಿದ್ದಳು. ಆ ಹೆಂಗಸು ಟೆನ್ಷನ್ನಲ್ಲಿ ಇಲ್ಲದಿದ್ದರಿಂದ ಏನೂ ಹೇಳದೆ ತಾನೇ ಎಲ್ಲ ಮಾಡಿದ್ದಳು ಅನುಷ್ಕಾ. ಅಷ್ಟರಲ್ಲಿ ಅವಳಿಗೆ ಅವಳತ್ತೆ ಫೋನ್ ಮಾಡಿದ್ದರು. ಎಲ್ಲಿಗೋಗಿದ್ದೀಯೇ, ಬೇಗ ಬಾ ಎಂದಿದ್ದ ಅತ್ತೆಗೆ ಮಾತಿಗೆ ಏನೂ ಹೇಳಲಾಗದೆ ಆ ಹೆಂಗಸಿನ ಬಳಿ ಬಂದು, ಅಮ್ಮ, ನಾನು ಅರ್ಜೆಂಟ್ ಹೋಗಬೇಕು, ದಯವಿಟ್ಟು ಕ್ಷಮಿಸಿ, ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗ್ತಿದ್ದೀನಿ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಯಜಮಾನರು ಹುಷಾರಾಗ್ತಾರೆ ಎಂದು ಹೋಗಿದ್ದಳು. ಅವಳೇ ವೈಶಾಖ ರಾಯ್ ಮತ್ತು ರಣಧೀರ್ ರಾಯ್ ಅವರು. ಅನುಷ್ಕಾ ಹೋದ ನಂತರ ಸ್ವಲ್ಪ ಸಮಯವಾದಾಗ ವೈಶಾಖ ತನ್ನ ಮಕ್ಕಳಿಗೆ ಕಾಲ್ ಮಾಡಿದ್ದರು. 10 ನಿಮಿಷದಲ್ಲಿ ಆಕರ್ಷ್ ಮತ್ತು ರಾಘವ್ ಹಾಸ್ಪಿಟಲ್ ತಲುಪಿದ್ದರು. ರಾಘವ್ಗೆ ರಸ್ತೆಯಲ್ಲಿ ನಡೆದ ಘಟನೆಯೆಲ್ಲ ಅಳುತ್ತಲೇ ಹೇಳಿದ್ದರು ವೈಶಾಖ. ರಾಘವ್ ಆ ಹುಡುಗಿ ಯಾರೆಂದು ತಿಳಿಯಲು ಹಾಸ್ಪಿಟಲ್ CCTVಯನ್ನು ಚೆಕ್ ಮಾಡಿದ್ದರು. ಆದರೆ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ. CCTVಯಲ್ಲಿ ಬ್ಲರ್ ಆಗಿದ್ದರಿಂದ ಏನೂ ಕಾಣಿಸುತ್ತಿರಲಿಲ್ಲ. ಆದರೆ ಹಾಸ್ಪಿಟಲ್ನ ಆಚೆ ಇದ್ದ CCTVಯಲ್ಲಿ ಸ್ಕೂಟಿ ಅಷ್ಟೇ ಮತ್ತು ಅನುಷ್ಕಾಳ ಹಿಂಭಾಗವಷ್ಟೇ ಕಾಣಿಸಿತ್ತು. ನಂತರ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿಸಲೆಂದು ಕೌಂಟರ್ಗೆ ಹೋಗಿದ್ದ ರಾಘವ್ಗೆ ಅಲ್ಲಿದ್ದ ರಿಸೆಪ್ಷನಿಸ್ಟ್ ಅನುಷ್ಕಾ ನೀಡಿದ್ದ ಬಳೆಗಳನ್ನು ಹಿಂತಿರುಗಿಸಿದರು. ಈ ಬಳೆಗಳು ಅಡ್ಮಿಟ್ ಮಾಡಿದ್ದ ಹುಡುಗಿ ನೀಡಿದ್ದಾಳೆ. ನಿಮ್ಮ ಸಂಬಂಧಿಕರೇ ಅನ್ನಿಸುತ್ತೆ ಅಲ್ವಾ? ಇಲ್ಲ ಅಂದರೆ ಯಾರಾದರೂ ಗೊತ್ತಿಲ್ಲದವರಿಗೆ ಇಷ್ಟು ಬೆಲೆ ಬಾಳುವ ಒಡವೆ ಕೊಡ್ತಾರಾ? ತೆಗೆದುಕೊಳ್ಳಿ, ಆ ಹುಡುಗಿಗೆ ಕೊಟ್ಟುಬಿಡಿ ಎಂದು ಅವರಿಗೆ ಫುಲ್ ಅಮೌಂಟ್ ಕಟ್ಟಿಸಿಕೊಂಡಿದ್ದಳು. ಆ ಬಳೆಗಳು ಈಗಲೂ ರಾಘವ್ ಖಜಾನೆಯಲ್ಲಿ ಜೋಪಾನವಾಗಿಯೇ ಉಳಿದಿವೆ. ಮೊದಲ ದಿನವೇ ರಾಘವ್ ಅನುಷ್ಕಾಳನ್ನು ಗುರುತಿಸಲು ವಿಫಲನಾಗಿದ್ದ. ಆದರೆ ಅವನು ಅನುಷ್ಕಾ ಸ್ಕೂಟಿಯನ್ನು ಆಫೀಸ್ ಆಚೆ ನೋಡಿದಾಗ ಆ ಹುಡುಗಿ ಇವಳೇ ಎಂದು ಕನ್ಫರ್ಮ್ ಆಗಿತ್ತು. ಹಾಗಾಗಿ ಅಷ್ಟೊಂದು ಪ್ರೀತಿಸಿದ್ದ ಅನುಷ್ಕಾಳನ್ನು, ಅವಳ ನಿಸ್ವಾರ್ಥ ಸೇವೆಯನ್ನು. ತನ್ನ ಜೀವನದ ಉತ್ತುಂಗ ಸ್ಥಿತಿಯಲ್ಲಿ ಅನುಷ್ಕಾಳನ್ನು ಇಟ್ಟಿದ್ದ. ಹಾಗಾಗಿಯೇ ಅವನಿಗೆ ಹೊಡೆದರೂ ಅವನು ಪ್ರೀತಿಯಿಂದಲೇ ಮಾತನಾಡಿಸುತ್ತಿದ್ದನು. ಆದರೆ ಅನುಷ್ಕಾ ಕೋಪ ಎಲ್ಲೆ ಮೀರಿತ್ತು. ಹಾಗಾಗಿ ಅವನನ್ನು ಮತ್ತೆ ದೂರ ತಳ್ಳಿ, ಹುಷಾರ್, ನನ್ನ ಮುಟ್ಟೋಕೆ ಬಂದರೆ ನೀನು ನಿನ್ನ ಲಿಮಿಟ್ ಕ್ರಾಸ್ ಮಾಡ್ತಿದ್ದೀಯ ಜೋಪಾನ, ನಿನ್ನ ಇಮೇಜ್ ನನ್ನ ಒಂದೇ ಒಂದು ಕೂಗಿನಿಂದ ಕುಗ್ಗಿಬಿಡುತ್ತದೆ ಎಂದಿದ್ದಳು ರೋಷದಲ್ಲೇ. ಮತ್ತೆ ಅನುಷ್ಕಾಳನ್ನು ಎಳೆದು ಗೋಡೆಗೆ ಒರಗಿಸಿದ ರಾಘವ್. ಏನಾಯ್ತು ಅನು? ಯಾಕೆ ಇಷ್ಟೊಂದು ಕೋಪ? ಆ ವಿಡಿಯೋ ಯಾರು ಹಾಕಿದ್ದಾರೆ ಅಂತ ನಿಜ ನನಗೆ ಗೊತ್ತಿಲ್ಲ ಕಣಮ್ಮ. ನೀನು ಚಿಂತೆ ಮಾಡಬೇಡ, ಬೇಗ ಅದು ಯಾರು ಅಂತ ಕಂಡುಹಿಡಿತೀನಿ. ನಿನಗೆ ಒಂದು ಗುಡ್ ನ್ಯೂಸ್ ಹೇಳೋಕೆ ಅಂತ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ. ನೀನು ನೋಡಿದ್ರೆ ಹೀಗೆ ಕೋಪ ಮಾಡಿಕೊಂಡು ಎನ್ನುತ್ತಾ ಅವಳ ಮುಂಗುರುಳು ಸರಿಸುತ್ತಿದ್ದನು ರಾಘವ್. ಅವನು ಅವಳ ಕೋಪ ಕಡಿಮೆ ಮಾಡಲು ಮುತ್ತಿಡಬೇಕೆಂದು ಮುಂದೆ ಬಂದಿದ್ದ. ಅಷ್ಟರಲ್ಲಿ ಮತ್ತೆ ಹಿಂದೆ ತಳ್ಳಿದ ಅನುಷ್ಕಾ. ಸಾಕೋ ಈ ನಾಟಕ, ನನ್ನ ಮುಂದೆ ಹೆಚ್ಚು ನಡೆಯೋದಿಲ್ಲ. ನಿನ್ನಂಥ ದೊಡ್ಡ ಜನರೇ ಹೀಗೆ, ಭಾರಿ ದುಡ್ಡಿನವರು. ನಿಮಗೆ ದುಡ್ಡಷ್ಟೇ ಮುಖ್ಯ. ಈ ಪ್ರೀತಿ ಪ್ರೇಮ ಇವೆಲ್ಲ ಬರೀ ಮೋಸದ ಜಾಲಗಳಷ್ಟೇ. ನಿಮ್ಮ ಆಸೆ ತೀರಿಸಿಕೊಂಡ ಮೇಲೆ ನೀವು ನಮ್ಮಂಥವರನ್ನು ಕಸದ ಬುಟ್ಟೆಗೆ ಎಸೆಯುತ್ತೀರಾ ಅಷ್ಟೇ. ಆದರೆ ನಾನು ನಿನ್ನ ಯೂಸ್ ಆ್ಯಂಡ್ ಥ್ರೋ ಆ ಟಿಶ್ಯೂ ಆಗಲು ನನಗೆ ಇಷ್ಟ ಇಲ್ಲ ಎನ್ನುವಾಗ ಗೊತ್ತಿಲ್ಲದಂತೆ ಮತ್ತೆ ಸಿಟ್ಟು ನೆತ್ತಿಗೇರಿತ್ತು ರಾಘವ್ಗೆ. ಅನುಷ್ಕಾಳನ್ನು ಬಿಗಿಯಾಗಿ ಹಿಡಿದು, ಕಂಟ್ರೋಲ್ ಮಾಡ್ಕೊ ನಿನ್ನ ನಾಲ್ಗೆನ. ಏನಾಗಿದೆ ನಿನಗೆ? ನನ್ನ ಬಗ್ಗೆ ಇಷ್ಟೇನಾ ನೀನು ತಿಳ್ಕೊಂಡಿರೋದು ಎಂದಿದ್ದ. ಇನ್ನೊಂದು ಮಾತು, ಇನ್ನೊಂದೇ ಒಂದು ಮಾತು ಈ ರೀತಿ ಮಾತಾಡಿದ್ರೆ ನಾನು ಮನುಷ್ಯನಾಗಿರೋದಿಲ್ಲ, ತಿಳಿತಾ ಎಂದ. ತನ್ನೆಲ್ಲ ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದ ರಾಘವ್ ಅವಳನ್ನು ತಬ್ಬಿ ಹಿಡಿದಿದ್ದ. ಪ್ಲೀಸ್, ನಾನು ಲೈಫಲ್ಲಿ ಪ್ರೀತಿಸಿರೋದು, ಮುಟ್ಟಿರೋದು, ಮುತ್ತಿಟ್ಟಿರೋದು, ನನ್ನ ಸನಿಹಕ್ಕೆ ಬಿಟ್ಕೊಂಡಿರೋದು ನಿನ್ನೊಬ್ಬಳನ್ನೇ. ನನ್ನ ಜೀವನದಲ್ಲಿ ನನ್ನ ಪ್ರೀತಿಯ ಸ್ಥಾನ ನಿನ್ನೊಬ್ಬಳಿಗೆ. ಅರ್ಥ ಮಾಡ್ಕೋ. ಹೀಗೆಲ್ಲ ಮಾತಾಡಬೇಡ, ನನಗೆ ಚೂರಿಯಲ್ಲಿ ಇರಿದಂತೆ ಅನಿಸುತ್ತಿದೆ ಎನ್ನುತ್ತಾ ಅವಳ ತಲೆ ನೀವುತ್ತಾ ಮುತ್ತಿಟ್ಟಿದ್ದ. ಆದರೆ ಅನುಷ್ಕಾ ಬೆಳಿಗ್ಗೆ ನೋಡಿದ್ದ ಒಂದೊಂದು ಇಂಚಿಂಚು ಕಣ್ಣಿಗೆ ಕಟ್ಟಿದಂತಿತ್ತು. ಅವಳಿಗೆ ಪ್ರೀತಿ ಎಂದರೆ ನಂಬಿಕೆ ಇಲ್ಲ ಎಂದಿಲ್ಲ. ಆದರೆ ಅವಳಿಗೆ ಚಿಕ್ಕ ವಯಸ್ಸಿನಿಂದಲೂ ಈ ಶ್ರೀಮಂತಿಕೆಯ ಮೇಲೆ ಅಸಹ್ಯವಿತ್ತು. ಶ್ರೀಮಂತರು ಯಾವಾಗಲೂ ಕೆಟ್ಟದ್ದನ್ನೇ ಮಾಡುತ್ತಾರೆ ಎನ್ನುವ ಮೂಢನಂಬಿಕೆ ಅವಳಲ್ಲಿ ತುಂಬಿತ್ತು.
ಈ ಮೂಢನಂಬಿಕೆಯಿಂದಲೇ ಯಾವಾಗಲೂ ತಾಳ್ಮೆಯಿಂದಲೇ ಪರಿಸ್ಥಿತಿ ನಿಭಾಯಿಸುತ್ತಿದ್ದ ಅನುಷ್ಕಾ ಯಾಕೋ ರಾಘವ್ ವಿಚಾರದಲ್ಲಿ ತಾಳ್ಮೆ ಕಳೆದುಕೊಂಡಿದ್ದಳು. ಅವಳಿಗೆ ತಾನು ದೊಡ್ಡ ಪ್ರಮಾಣದಲ್ಲಿ ಸೋತಿರುವೆನೆಂದು ಅನಿಸುತ್ತಿತ್ತು. ಅನುಷ್ಕಾ ರಾಘವ್ ಹಿಡಿತ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ರಾಘವ್ ಹಿಡಿತ ಮತ್ತಷ್ಟು ಬಿಗಿಯಾಗಿತ್ತು. ಪ್ಲೀಸ್ ರಾಘವ್, ಬಿಟ್ಬಿಡು ಎಂದವಳಿಗೆ. ಬೇಕೆಂತಲೇ ಇವಾಗಲಾದರೂ ರಾಘವನ್ನು ಅಷ್ಟು ಹತ್ತಿರವಾದೆನಲ್ಲ ಎನ್ನುವಾಗ, ಪ್ಲೀಸ್ ರಾಘವ್ ಸರ್, ನನ್ನನ್ನು ಬಿಡಿ ನಿಮ್ಮ ಹಿಡಿತದಿಂದ ಮತ್ತು ಈ ಆಫೀಸ್ನಿಂದ. ನಾನು ನಾಳೆಯಿಂದ ಅಲ್ಲ ಸರಿ ಇವಾಗಲಿಂದಲೇ ನಿಮ್ಮ ಕಂಪನಿಯಿಂದ ಕೆಲಸಕ್ಕೆ ಬರೋದಿಲ್ಲ ಆ್ಯಂಡ್ ನನ್ನ ಲೈಫ್ನಿಂದ ದೂರ ಉಳಿದುಬಿಡಿ ಎನ್ನುತ್ತಿದ್ದ ಅನುಷ್ಕಾಳನ್ನು, ಏನಾಗಿದೆ, ಏನಾಯಿತು ಹೇಳು, ಈ ರೀತಿ ಕನಸಲ್ಲೂ ಯೋಚನೆ ಮಾಡೋಕ್ಕೆ ನನ್ನಿಂದ ಆಗೋಲ್ಲ. ನೀನೀಗ ನೋಡಿಲ್ಲಿ ನನ್ನ ಕಣ್ಣು ನೋಡು, ಏನಾಯಿತು ನನ್ನ ಹತ್ರ ಹೇಳ್ಕೊ, ಆದರೆ ಈ ರೀತಿ ನನ್ನ ಜೊತೆ ಮಾತಾಡಬೇಡ. ನೀನಿಲ್ಲದೆ ನನಗೆ ಇರೋ ಶಕ್ತಿ ಇಲ್ಲ ಅಂತ ನಿನಗೂ ಗೊತ್ತು ತಾನೇ. ಹೇಳು, ಏನಾಯಿತು ಹೇಳು ಅನುಷ್ಕಾ ಎನ್ನುತ್ತಿದ್ದನು ರಾಘವ್. ಆದರೆ ಅನುಷ್ಕಾದು ಒಂದೇ ಮಾತು, ಪ್ಲೀಸ್ ನನ್ನಿಂದ ದೂರ ಇರಿ, ಪ್ಲೀಸ್. ನಾಳೆಯಿಂದ ಅಲ್ಲ ಇವತ್ತಿಂದನೇ ನನಗೂ ನಿನಗೂ, ನಿಮ್ಮ ಕಂಪನಿಗೂ ಜೊತೆಗೆ ಯಾವುದೇ ಸಂಬಂಧ ಇಲ್ಲ. ನನಗೆ ನಿಮ್ಮ ಮೋಸದ ಪ್ರೀತಿ ಬೇಡ. ನೀವು ಗಂಟೆಗೊಮ್ಮೆ ದಿನಕ್ಕೊಮ್ಮೆಯಾದರೂ ಬದಲಿಸುವ ಹುಡುಗಿಯಂತೆ ನಾನಲ್ಲ. ಈ ಮಾತಿಗೆ ರಾಘವ್ ನಿಜವಾಗಿಯೂ ಹಲ್ಲು ಕಡಿದಿದ್ದ. ಏನು ಹೇಳ್ತಿದ್ದೀಯ, ಪರಿಜ್ಞಾನ ಇದೆಯಾ? ಇನ್ನೇನಾದರೂ ಈ ರೀತಿ ಏನೇನೋ ಮಾತಾಡಿದ್ರೆ ನಾನು ಮನುಷ್ಯ ಆಗಿರೋದಿಲ್ಲ ಎಂದು ದೂರಕ್ಕೆ ತಳ್ಳಿದ ಅನುಷ್ಕಾಳನ್ನು. ಅನುಷ್ಕಾ, ನಾನು ಸುಮ್ಮನೆ ಮಾತನಾಡೋ ಹುಡುಗಿಯಲ್ಲ. ನಾನು ಬೆಳಗ್ಗೆ ಹೋಟೆಲ್ನಲ್ಲಿ ಹುಡುಗಿ ಜೊತೆ ರಾಸ್ಲೀಲೆ ಆಡುತ್ತಿರೋದನ್ನು ನೋಡಿದ್ದೀನಿ. ಸಿಕ್ಕ ಹುಡುಗಿಯರಿಗೆಲ್ಲ ಮುತ್ತು ನೀಡೋ ಅಭ್ಯಾಸ ನಿಮಗಿದೆಯೇನೋ, ಆದರೆ ನಿಮ್ಮಂಥವರ ಹತ್ತಿರ ಪ್ರೀತಿಯನ್ನು ಬಯಸುವ ಮೂರ್ಖಿ ನಾನಲ್ಲ ಎನ್ನುತ್ತಾ ಆಚೆ ನಡೆದಿದ್ದಳು. ಅವಳ ಮುಖವೆಲ್ಲವೂ ಕಣ್ಣೀರಿನಿಂದ ತೊಯ್ದು ಹೋಗಿದ್ದಳು. ಹತ್ತು ಕೆಂಪಾಗಿದ್ದಳು ಅನುಷ್ಕಾ. ನಂಬಿಕೆ ಇಲ್ಲದಿದ್ದರೂ ನಂಬಿದ್ದಳು ರಾಘವನನ್ನು ಅತಿಯಾಗಿ. ಆದರೆ ಇಂದು ಅವಳ ಕಣ್ಣು ಅವಳ ಮನಸ್ಸಿನ ತಪ್ಪುದಾರಿಗೆ ತಳ್ಳಿತ್ತು. ಅದರ ಆಘಾತದ ಜೊತೆಗೆ ವಿಡಿಯೋದ ಜಂಜಾಟ ಎಲ್ಲವೂ ಅವಳನ್ನು ಹಿಪ್ಪೇಕಾಯಿ ಮಾಡಿತ್ತು. ಅವಳಿಗೆ ಅವಳ ಮನಸ್ಸು ರಾಘವನ ಮಾತನ್ನು ಕೇಳಲು ತಯಾರಿರಲಿಲ್ಲ. ರಾಘವ್ಗೆ ಅನುಷ್ಕಾ ಕೋಪದ ಕಾರಣ ತಿಳಿಯಿತು. ಹಾಗಾಗಿ ಅವಳಿಗೆ ಬೆಳಿಗ್ಗೆ ನಡೆದ ವಿಚಾರವನ್ನು ವಿವರಿಸಲು ಅವಳ ಹಿಂದೆ ನಡೆದಿದ್ದ. ಮಧ್ಯ ವರ್ಕಿಂಗ್ ಏರಿಯಾಗೆ ಬಂದಿದ್ದಳು ಅನುಷ್ಕಾ. ಅವಳ ಕೈ ಹಿಡಿದಿದ್ದ ರಾಘವ್. ಮೊದಲೇ ಬೆಳಿಗ್ಗೆಯಿಂದ ನಿರಾಸೆ, ಹತಾಶೆ ಮತ್ತು ಬೇಸರದಿಂದ ತುಂಬಿ ಹೋಗಿದ್ದಳು ಅನುಷ್ಕಾ. ಅವಳಿಗೆ ತಾನು ಎಲ್ಲಿರುವೆ, ಏನು ಮಾತನಾಡಬೇಕೆಂದು ತಿಳಿಯದಷ್ಟು ನಿರಾಸೆ ಮತ್ತು ಕೋಪ ಅವಳನ್ನು ಆವರಿಸಿತ್ತು. ಅನುಷ್ಕಾಳ ಕೈ ಹಿಡಿದು ನಿಂತಿದ್ದ ರಾಘವ್ ಹಿಂದೆ ತಿರುಗಿದಾಗ ಮತ್ತೆ ಅವಳ ಸಿಟ್ಟು ನೆತ್ತಿಗೇರಿದಂತನಿಸಿತ್ತು. ಕೈ ಬಿಟ್ರೆ ಸರಿ ಇವಾಗ ಎಂದಿದ್ದಳು. ಅದನ್ನು ನೋಡುತ್ತಿದ್ದ ಶೇಖರ್ ಎಲ್ಲರ ಮುಂದೆ ತನ್ನ ಬಾಸ್ಗೆ ಹೇಳಿದ್ದನ್ನು ಕೇಳಿ ಸಹಿಸಲಾರದೆ, ಅನುಷ್ಕಾ ಮೇಡಮ್ ಎಂದು ಮುಂದೆ ನಡೆದಿದ್ದನು. ರಾಘವ್ ಬೇಡ ಎಂಬಂತೆ ಕೈ ಅಡ್ಡ ಮಾಡಿದ್ದನು. ಅನುಷ್ಕಾ ಕೈ ಕಿತ್ತುಕೊಂಡು ಮುಂದೆ ನಡೆದಳು. ಅವಳು ಆಫೀಸ್ನಿಂದ ಆಚೆ ನಡೆಯುವುದನ್ನೇ ನೋಡುತ್ತಿದ್ದ ರಾಘವ್ ಅವನಿಂದೆ ಬಂದ ಶೇಖರ್ ಅನುಷ್ಕಾ ಮೇಡಮ್ ಎನ್ನುವಾಗ, ಬಿಡು ಶೇಖರ್, ಮಿಸೆಸ್ ರಾಯ್ ಅಂತ ಆಗುವವಳ ಮೇಲೆ ಇಷ್ಟಾದರೂ ಕೋಪ ಬೇಡವಾ ಎಂದಿದ್ದ. ಆಫೀಸ್ನ ಸ್ಟಾಫ್ ಎಲ್ಲರೂ ರಾಘವ್ ಮಾತಿಗೆ ಆಶ್ಚರ್ಯಚಕಿತರಾಗಿದ್ದರು. ಇಷ್ಟೊತ್ತು ವಿಡಿಯೋ ಸುಳ್ಳೆಂದು ತಿಳಿದಿದ್ದ ಎಲ್ಲರೂ ಇದೇ ನಿಜ ಎಂದು ನಂಬಿದ್ದರು. ಅನುಷ್ಕಾ ಮಾತ್ರ ಹಿಂದೆ ತಿರುಗಿಯೂ ನೋಡದೆ ಮುಂದೆ ಸರಿದಿದ್ದಳು. ಅವಳ ಮನಸ್ಸಿನಲ್ಲಿ ಈ ಹೆಜ್ಜೆಗಳು ಅವನ ಮನಸ್ಸಿನಿಂದ, ಅವನ ಆಫೀಸ್ನಿಂದ ಮತ್ತು ಅವನ ಬದುಕಿನಿಂದ ನಾನು ಆಚೆ ನಡೆಯುತ್ತಿರುವೆ ಎನ್ನುವಂತಿತ್ತು. ಆದರೆ ಕೋಪಿಷ್ಟ, ಅಷ್ಟೇ ಹಠಮಾರಿಯಾಗಿರುವ ರಾಘವ್ ಹೇಗೆ ತಾನೇ ಅವಳನ್ನು ಬಿಡುತ್ತಾನೆ? ತನ್ನ ಕೋಪವೆಲ್ಲವನ್ನು ಕರಗಿಸಿದ ಆ ಹುಡುಗಿಯನ್ನು ಅವನು ದೂರ ಹೋಗಲು ಹೇಗೆ ತಾನೇ ಬಿಡಲು ಸಾಧ್ಯ? ಮುಂದೆ ಏನಾಗಬಹುದು? ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.